ನಾನಿವತ್ತು ಹೊಸ ರೀತಿಯಲ್ಲಿ ಒಂದು ಚಟ್ನಿ ಮಾಡೋಣ ಅಂದ್ಕೊಂಡಿನಿ ಇಡ್ಲಿಗೆ. ಅದು ಯಾವ ಥರ ಅಂತ ನೋಡ್ಕೊಳ್ಳಿ. ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಒಂದೆರಡು ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟು ಹಾಕಿ ಸ್ವಲ್ಪ ಹುರ್ಕೋಬೇಕು. ಇದೊಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು ನೋಡಿ, ಈ ಥರ ಫ್ರೈ ಆಗಬೇಕು. ಇದಾಗಿದೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ. ಇದಕ್ಕೀಗ ಈ ಥರ ಬಿಡಿಸಿಟ್ಕೊಂಡ್ರೆ ಸ್ವಲ್ಪ ಶೇಂಗಾ, ಒಂದೆರಡು ಕರಿಬೇವು, ಹಾಗೆ ಒಂಚೂರು ಕೊತ್ತಂಬರಿ, ಒಂದೆರಡು ಕಡ್ಡೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ. ನೋಡಿ ನೀವು ಮಾಡ್ಕೊಳ್ಳಿ. ನೋಡಿ ಇಷ್ಟು ಪುಟಾಣಿ ಹಾಕ್ತಿದ್ದೀನಿ. ಇದು ಕಡಲೆ ಹಾಕಬೇಕು. ಹಾಗೆ ಒಂಚೂರು ಇಷ್ಟು ಹುಣಸೆಹಣ್ಣು ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ರುಬ್ಕೊಂಬರೋಣ ಬನ್ನಿ. ಚಟ್ನಿ ರುಬ್ಕೊಂಬಂದ್ವಿ. ಈಗ ಇದನ್ನು ಒಗ್ಗರಣೆ ಹಾಕೋಣ ಬನ್ನಿ. ಶೀತ ಆಗಿಬಿಟ್ಟಿದೆ, ಮಾತಾಡೋಕ್ಕಾಗ್ತಿಲ್ಲ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಒಗ್ಗರಣೆಗೆ ಸ್ವಲ್ಪನೇ ಆಯಿಲ್ ಇರಲಿ. ಇದಕ್ಕೆ ಒಂದೆರಡು ಎಲೆ ಕರಿಬೇವು, ಸಾಸಿವೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಹೇಗೆ ಬಂತು ಅಂತ. ಇದಕ್ಕೆ ಹಾಕ್ತಾ ಇದ್ದೀನಿ. ನೀವು ಎಷ್ಟು ಬೇಕಾದರೂ ನೀರು ಹಾಕೋಬೋದು. ತುಂಬ ಟೇಸ್ಟಿ ಇರುತ್ತೆ. ಇಡ್ಲಿ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದು ಶೇಂಗಾ ಹಾಗೂ ಕಡ್ಲಿ ಮಾಡಿರೋಂಥದ್ದು. ಚಟ್ನಿ ನೀರಿದ್ದಷ್ಟು ಇಡ್ಲಿಗೆ ಚೆನ್ನಾಗಿರುತ್ತೆ. ನೋಡಿ ನೀವು ಮಾಡ್ಕೊಳ್ಳಿ. ಈ ಥರ ಒಂದು ಚಟ್ನಿ ಹೋಟ್ಲಲ್ಲಿ ಸಿಗೋ ಥರ ಇರುತ್ತೆ ಇಡ್ಲಿಗೆ. ಇಷ್ಟೇ, ಚಟ್ನಿ ರೆಡಿ. ಇಡ್ಲಿಗೆ ಹಾಕ್ಕೊಂಡು ಬಾರಿಸ್ತಾ ಇರೋದು. ಬಿಸಿ ಬಿಸಿ ಇಡ್ಲಿ ಜೊತೆ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವತ್ತಿನ ತಿಂಡಿ ಇಡ್ಲಿ. ನಾನು ನಮ್ಮ ಪಾಪುಗಂತ ಚಿಕ್ಕ ಇಡ್ಲಿ ಮಾಡಿದ್ದೀನಿ. ಚಿಕ್ಕ ಇಡ್ಲಿ ಜೊತೆ ತಿನ್ನೋಕ್ಕಂದ್ರೆ ಅವನಿಗಿಷ್ಟ. ಅವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ತಿನ್ನೋಕ್ಕೂ ಚೆನ್ನಾಗಾಗಿತ್ತಾ?